ಇನ್ನು ಬರೋಬ್ಬರಿ 50 ಕೋಟಿಯ ಆಫರ್ ಅನ್ನ ಕೊಟ್ಟು ಶಾಸಕರನ್ನ ಖರೀದಿ ಮಾಡೋ ಪ್ರಯತ್ನ ಆಗ್ತಾ ಇದೆ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧವಾಗಿ ಹೊಸ ಆರೋಪವನ್ನ ಮಾಡಿದ್ದಾರೆ. ಸೊ ಇಂಥದೊಂದು ಆರೋಪ ಕೇಳಿಬರ್ತಾ ಇದ್ದ ಹಾಗೆ ಬಿಜೆಪಿ ಶಾಸಕರುಗಳಂತೂ ಕಣ್ಣಲ್ಲಿ ಕೆಂಡ ಆಗಿದ್ದಾರೆ. ಮುಖ್ಯಮಂತ್ರಿಗಳಾದ್ರೆ ಇಷ್ಟಕ್ಕೆ ನಿಂತಿಲ್ಲ, ನನ್ನನ್ನ ಏನಾದ್ರೂ ಮುಟ್ಟೋಕ್ ಬಂದ್ರೆ ಕರ್ನಾಟಕದ ಜನ ಸುಮ್ಮನಿರೋದಿಲ್ಲ ಅಂತ ಹೇಳೋ ಮುಖೇನವಾಗಿ ಸ್ವಪಕ್ಷದವರು ವಿಪಕ್ಷದವರು ಅಂತ ಒಂದೇ ಕಲ್ಲಲ್ಲಿ ಹಲವು ಹಕ್ಕಿಗಳಿಗೆ ಹೊಡೆಯೋ ಪ್ರಯತ್ನ ಪಟ್ಟಿದ್ದಾರೆ. 50 ಜನ ಎಂಎಲ್ಎಗಳಿಗೆ 50 ಕೋಟಿ ಕೊಡ್ತೀವಿ. ಅದಕ್ಕೆಲ್ಲ ನಮ್ಮ ಎಂಎಲ್ಎಗಳ ಹತ್ರ ಮಾತಾಡಿದ್ದಾರೆ. ನಿಮ್ ಪಾರ್ಟಿ ಶಾಸಕರು ಕುದುರೆನೋ ಕತ್ತೆನೋ ದನನೋ. ಕೋಟಿ ಆಫರ್, 50 ಶಾಸಕರು, 50 ಕೋಟಿ ಆಫರ್. ಆಪರೇಷನ್ ಕಮಲದ ಬಾಂಬ್. ಕಾಂಗ್ರೆಸ್ ಸರ್ಕಾರ ಬೀಳಿಸೋಕೆ ಬಿಜೆಪಿ ನಾಯಕರು ಯತ್ನಿಸಿರುವ ಸ್ಫೋಟಕ ಆರೋಪವೊಂದನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಆದ್ರೆ ಬಿಜೆಪಿಯವರ 50 ಕೋಟಿ ಆಫರ್ಗೆ ನಮ್ಮ ಯಾವ ಶಾಸಕರು ಒಪ್ಪಲಿಲ್ಲ ಅಂತ ಸಿಎಂ ಹೊಸ ಬಾಂಬ್ ಹಾಕಿದ್ದಾರೆ. ಇದೀಗ ಸರ್ಕಾರ ಬೀಳಿಸಲು ಬಿಜೆಪಿ ಯತ್ನಿಸಿರುವ ಬಗ್ಗೆ ಖುದ್ದು ಸಿದ್ದರಾಮಯ್ಯರೇ ಹೇಳಿರೋದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಅಷ್ಟಕ್ಕೂ ಸಿಎಂ ಏನ್ ಹೇಳಿದ್ರು ಅನ್ನೋದನ್ನೇ ಒಮ್ಮೆ ಕೇಳಿಸ್ತೀವಿ ನೋಡಿ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂಎಲ್ಎಗೆ ಆಫರ್ ಮಾಡು. ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ, ಅಶೋಕ ಪ್ರಿಂಟ್ ಮಾಡಿದ್ನ, ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ, ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಉಪಯೋಗಿಸಿ ಒಬ್ಬೊಬ್ಬ ಎಂಎಲ್ಎಗೆ 50 ಕೋಟಿ. ನಮ್ಮ ಎಂಎಲ್ಎಗಳು ಯಾರು ಕೂಡ ಒಪ್ಪಲಿಲ್ಲ ಹೋಗ್ಲಿ. ಅದಕ್ಕೆ ಶುರು ಮಾಡೋದು ಹೆಂಗಾರು ಮಾಡಿ ಸಿದ್ದರಾಮಯ್ಯನಿಗೆ ಪಶಿ ಬಳದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡಬೇಕು. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಬಿಜೆಪಿಯ ನಾಯಕರು ಕೆಂಡ. ಸರ್ಕಾರ ಬೀಳಿಸೋಕೆ ಬಂಡವಾಳ ಹೂಡೋಕೆ ಹೊರಟಿದ್ಯಾರು? ಇಡಿ ತನಿಖೆ ಆಗಲಿ ಎಂದು ಟ್ವೀಟ್ ಮೂಲಕ ವಿಜಯೇಂದ್ರ ಸವಾಲು. ಸಿದ್ದರಾಮಯ್ಯ ಮಾಡಿರುವ ಆರೋಪ ಬಿಜೆಪಿ ನಾಯಕರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಎಂಗೆ ಸವಾಲು ಹಾಕಿದ್ದಾರೆ. ಸಾವಿರಾರು ಕೋಟಿ ಬಂಡವಾಳ ಹೂಡಲು ತಯಾರು ಇರೋರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಷ್ಟೇ ಅಲ್ಲದೆ ಇಡಿ ತನಿಖೆಗೂ ಆಗ್ರಹ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ಬಹುಶಃ ನಿಮ್ಮ ಶಾಸಕರ ಮೇಲೆ ನೀವು ವಿಶ್ವಾಸವನ್ನ ಕಳೆದುಕೊಂಡಂತೆ ಕಾಣ್ತಿದೆ. ಅದಕ್ಕಾಗಿಯೇ 50 ಕೋಟಿಗೆ ಮಾರಾಟವಾಗ್ತಿದ್ದಾರೆ ಎಂಬ ಕಪೋಲ ಕಲ್ಪಿತ ಆರೋಪವನ್ನ ಮಾಡ್ತಿದ್ದೀರಿ. ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತು 50 ಕೋಟಿ ಆಮಿಷದ ಗಂಭೀರ ಆರೋಪ ಮಾಡಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಬೀಳಿಸಲು ಸಾವಿರಾರು ಕೋಟಿ ಬಂಡವಾಳ ಹೂಡಲು ತಯಾರಾಗಿರುವವರು ಯಾರು ಎಂಬುದು ಬಹಿರಂಗವಾಗಬೇಕಿದೆ. ಈ ನಿಟ್ಟಿನಲ್ಲಿ ಇಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಕೂಡಲೇ ತನಿಖೆ ನಡೆಸುವುದು ತುರ್ತು ಅಗತ್ಯವಿದೆ. ರಾಜ್ಯದ ಜನತೆಗೆ ಸತ್ಯ ತಿಳಿಯಬೇಕಿದೆ. ಬಿವೈ ವಿಜಯೇಂದ್ರ ಟ್ವೀಟ್ಗೆ ಗರಂ ಆದ ಸಿಎಂ ಸಿದ್ದರಾಮಯ್ಯ ಮೊನ್ನೆ ಬಂದಿರೋರಿಗೆ ನಾನು ಉತ್ತರ ಕೊಡಲ್ಲ ಅಂದಿದ್ದಾರೆ. ಆಪರೇಷನ್ ಕಮಲದ ಬಗ್ಗೆ ವಿಜಯೇಂದ್ರ ಅವರು ತಾವು ತನಿಖೆ ಮಾಡಿ ಹೇಳಬೇಕು, ಜವಾಬ್ದಾರಿ ಕೊಡಲ್ಲಪ್ಪ. ವಿಜಯೇಂದ್ರ ಮೊನ್ನೆ ಬಂದಿರೋರು ಪಾಪ ಅವ್ರ ಬಗ್ಗೆ ಯಾಕೆ ಕೇಳ್ತೀರಿ? ನಮಗೆ ನಿಮ್ಮ ಶಾಸಕರು ಕತ್ತೆಯೋ ದನವೋ ಎಂದ ಸಿಟಿ ರವಿ. ಸಿದ್ದರಾಮಯ್ಯ ಆರೋಪಕ್ಕೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೆಂಡ ಕಾರಿದ್ರು. ನಿಮ್ಮ ಶಾಸಕರೇನು ಕುದುರೆಯೋ ಕತ್ತೆಯೋ ದನವೋ ಅಂತ ವ್ಯಂಗ್ಯವಾಡಿದ್ದಾರೆ. ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರಿಲ್ಲ. ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ, ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು. ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ಯಾವಾಗ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರು ಕೊಡಿ. ಒಂದು ಹುಸಿ ಸುಳ್ಳನ್ನ ನಮ್ಮ ಶಾಸಕರನ್ನ ಬಿಜೆಪಿಯವರು ಖರೀದಿಸ್ತಾ ಇದ್ದಾರೆ ಎನ್ನುವಂತ ಒಂದು ಹುಸಿ ಸುಳ್ಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಯ ತನಕ ತನ್ನ ಅಧಿಕಾರಾವಧಿಯಲ್ಲಿ ಅವರು ಹೇಳಿರುವಂತ 100 ಸುಳ್ಳುಗಳಲ್ಲಿ ಇದು 101ನೇ ಸುಳ್ಳು ಅಂತ ನಾನು ಅನ್ಕೊಳ್ತೇನೆ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಧ್ವನಿಗೂಡಿಸಿದ ಸಚಿವರು. ಸಿಎಂ ಸಿದ್ದರಾಮಯ್ಯ ನಿನ್ನೆ ಆಡಿದ್ದ ಮಾತನ್ನೇ ಪುನರುಚ್ಚರಿಸಿದ್ದಾರೆ. ಮತ್ತೊಂದೆಡೆ ಸಚಿವರು ಕೂಡ ಸಿಎಂ ಮಾತಿಗೆ ಧ್ವನಿಗೂಡಿಸಿದ್ದಾರೆ. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು, ಆದರೆ ಸಕ್ಸಸ್ ಆಗಲಿಲ್ಲ ಅವರು. ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರು. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು, ಆದರೆ ಸಕ್ಸಸ್ ಆಗಲಿಲ್ಲ ಅವರು.
ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ದೀನಿ. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLA ಹತ್ರ ಮಾತಾಡಿದ್ದಾರೆ. ಕೆಲವು MLA ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ನಾವು ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕಾಗಲಿ ಸರ್ಕಾರ ಕೆಡುವುದಕ್ಕೆ ಬಿಡೋದಿಲ್ಲ. ಅದರಿಂದ ನಮಗೇನು ಅದರ ಆತಂಕ ನಮಗಿಲ್ಲ. ಇಷ್ಟೇ ಅಲ್ಲ, ಉಳಿದ ಸಚಿವರು ಕೂಡ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಎಲ್ಲ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದೆ. ಅದು ಆತರ ದುಡ್ಡಿಂದ ಗೊತ್ತಿಲ್ಲ, ಅದ್ರ ಪ್ರಯತ್ನ ಇದ್ದೇ ಇರ್ತೈತೆ. ಪ್ರಯತ್ನ ನಡೀತಾ ಇರುವಂತ ಹೌದು ಸರ್, ಇದ್ದೇ ಇರ್ತದೆ. ಅದೇ ಕೊನೆವರೆಗೆ ಇರ್ತೈತೆ. ನಮ್ಮ ಸರ್ಕಾರ ಇರುವವರೆಗೆ ಕೊನೆವರೆಗೆ ಇದ್ದೇ ಇರ್ತೈತೆ. ಅದು ದುಡ್ಡಿನ ವಿಷಯ ನನಗೆ ಗೊತ್ತಿಲ್ಲ. ಆದರೆ ಇದು ವಾಮಮಾರ್ಗದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದನ್ನು ನಾವು ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಯಾರಿದ್ದಾರೆ, ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರೆಸ್ಪೆಕ್ಟಿವ್ ಆಫ್ ರೀಸನ್, ಅದನ್ನೆಲ್ಲ ಕಂಡೆಮ್ ಮಾಡಬೇಕಾಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 136 ಜನ ಶಾಸಕರಿದ್ದರೆ ದೇವೇಗೌಡರು ನಾನು ಸರ್ಕಾರ ಬೀಳಿಸ್ತೀನಿ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ. ಬಹಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-17 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. CM ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಇದೆ. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವರಿಗೆ. ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ನನ್ನ ಮುಟ್ಟಿದ್ರೆ ಜನ ಸುಮ್ಮನೆ ಬಿಡಲ್ಲ ಎಂದಿದ್ದ CM. ಧಮಕಿ ಹಾಕಬಾರದು ಅಂತ ಸೋಮಣ್ಣ ತಿರುಗೇಟು. ಯಾವ ಸರ್ಕಾರ ಕೊಟ್ಟಿತ್ತು? ಅದಕ್ಕೆ ಹೊಟ್ಟೆ ಉರಿಯವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರು ಎಲ್ಲ ಕೊಟ್ಬಿಡ್ತಾ ಇದ್ದಾನೆ, ಹೆಂಗಾರ ತೆಗೆದಾಕ್ಬಿಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಅಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಯಾರು ಸುಮ್ಮನೆ ಇರೋಕ್ಕಾಯ್ತದ? ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ? ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ. ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಬೇಕು. ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ. ಒಟ್ಟಾರೆಯಾಗಿ CM ಸಿದ್ದರಾಮಯ್ಯ ಹೊತ್ತಿಸಿದ ಕಿಡಿ ಧಗಧಗ ಅಂತಿದೆ. ಬಿಜೆಪಿ ನಾಯಕರು ಆರೋಪಕ್ಕೆ ಸಾಕ್ಷಿ ಕೇಳ್ತಿದ್ರೆ ರಾಜ್ಯ ಸರ್ಕಾರ ತನ್ನ ಆರೋಪಕ್ಕೆ ಬದ್ಧವಾಗಿ ನಿಂತಿದೆ. ಬ್ಯೂರೋ ರಿಪೋರ್ಟ್, TV9